ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಎಕೆ ಕಾಲೋನಿ ಬಳಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದ್ದು, ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ. ಜಮೀನು ವಿವಾದ ಈಗಾಗಲೇ ನ್ಯಾಯಾಲಯದಲ್ಲಿದ್ದು, ಕೇಸ್ ಇತ್ಯರ್ಥವಾಗುವವರೆಗೂ ಕಾಯುವಂತೆ ಸೂಚನೆ ಇದ್ರೂ ಕೂಡ ಜೂನ್ 8ರ ಸಂಜೆ 5:30ರ ಸುಮಾರಿಗೆ ಕುಂಬಯ್ಯ, ರವಿಕುಮಾರ್, ಬಸವರಾಜು, ವೆಂಕಟೇಶು, ಲಕ್ಷ್ಮೀ ದೇವಮ್ಮ ಹಾಗೂ ಪಲ್ಲವಿ ಎಂಬುವವರು ಏಕಾಏಕಿ ದಂಡು ಕಟ್ಟಿಕೊಂಡು ಬಂದು ದೊಣ್ಣೆ ಮತ್ತು ದಡಿಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಗಾಯಾಳುಗಳು ಆರೋಪಿಸಿದ್ದಾರೆ. ಹಲ್ಲೆಗಳಿಂದ ಗಂಭೀರವಾಗಿ ಗಾಯಗೊಂಡವರನ್ನ ತಕ್ಷಣವೇ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಈ ಹಿಂದೆ ಚೋಳೂರು ಠಾಣೆಯಲ್ಲಿ 3 ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂತ್ರಸ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಾತ ಕಾಲದಿಂದಲೂ ಜಮೀನು ನಾವೇ ಮಾಡ್ಕೊಂಡ್ಬಿಟ್ಟು ಬಂದಿದ್ದು. ನಾವು ಜಮೀನಲ್ಲಿ ಅಡಿಕೆ ಸಸಿ, ತೆಂಗಿನ ಸಸಿ ಎಲ್ಲ ಬೆಳೆದಿದೆ ಸರ್. ಇವಾಗ ಕುಂಬಯ್ಯ ಅನ್ನೋರು ನಮಗೆ ಜಮೀನು ಬೇಕು ಅಂತೇಳಿ ಅಲ್ಲಿ ಬಂದು ಇವಾಗ ಇದು ಮಿಷಿನ್ ಮೇಲೆ ಶೆಡ್ಡೆಲ್ಲ ಕಟ್ಕೊಂಡು ಇದು ನಮಗೆ ಜಮೀನು ಬೇಕು ಅಂತೇಳಿ ಇದು ಮಾಡ್ತಾರೆ. ನಾವು ಅಡಿಕೆ ಬೆಳೆ ಎಲ್ಲ ನಾವೇ ಬೆಳೆದಿರೋದು ಸರ್. ಅದರಿಂದ ಈಗ ನಾವು ಕೇಳಿಸಿ ಹೋಗಿದ್ರೆ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ರವಿಕುಮಾರು, ಕುಂಬಯ್ಯ, ಬಸವರಾಜು, ಲಕ್ಷ್ಮೀ ದೇವಮ್ಮ ಇವರೆಲ್ಲ, ವೆಂಕಟೇಶು ಇಲ್ಲಿ ಬಿಲ್ಡಿಂಗ್ ಬೇಕಾಗೈತಿ, ಇದು ಮಚ್ಚು ಕಲ್ಲು ಎಲ್ಲ ತೊಗೊಂಡ್ಬಿಟ್ಟು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ ಸರ್. ಹಿಂದೆ ಏನಾರು ಪ್ರಕರಣ ದಾಖಲು ಮಾಡಿದ್ರೆ ಗುಬ್ಬಿಲಿ ಠಾಣೆಯಲ್ಲಿ? ಹೌದು ಸರ್, ಚೋಳೂರು ಠಾಣೆಯಲ್ಲಿ 4-5 ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ರಾಜಿ ಮಾಡಿ ಕಳಿಸಿದ್ದಾರೆ. ಕೋರ್ಟಲ್ಲೂ ಕೇಸ್ ನಡೀತಾ ಇದೆ. ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ನೀವು ಜಮೀನಿಗೆ ಕಾಲಿಕ್ಕೆ ಬೇಡ್ರಿ ಅಂದರೆ ಕುಂಬಯ್ಯ ಏಕಾಏಕಿ ಬರ್ತಲೇ ಇದ್ದಾನೆ ಸರ್. ಜಗಳ ಮಾಡ್ತಾ ಇದ್ದಾನೆ, ಆ ಸೊಸಿಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಏನು ಮಾಡಿದ್ದಾರೆ ಸೊಸಿಗಳನ್ನೆಲ್ಲ? ಏನು ಮಾಡೋರು ಸರ್? ನೀರು ಬಿಡ್ದಂಗೆ ಸೊಸಿ ಎಲ್ಲ ಪೈಪೆಲ್ಲ. ಹೇಳಪ್ಪ, ಏನಾಯಿತು? ನಾವು ಟ್ಯಾಕ್ಟೂರು ಗ್ರಾಮದಿಂದ ಓಕೆ, ನಮ್ಮ ಮನೇಲಿ ಇವತ್ತು ಜಗಳ ಆಯಿತು. ಜಮೀನು ವಿಚಾರಕ್ಕೆ ನಮ್ಮ ಮಮ್ಮಿನ ಎಲ್ಲ ಹೊಡೆದು, ನಮ್ಮ ಅಜ್ಜಿರನ್ನೆಲ್ಲ ಹೊಡೆದು, ನಮ್ಮ ಆಂಟಿದ್ದಿರನ್ನೆಲ್ಲ ಹೊಡೆದಿದ್ದು. ಯಾರು ಹೊಡೆದಿದ್ದು? ಕುಂಬಯ್ಯ, ರವಿ, ಬಸವರಾಜು, ವೆಂಕಟೇಶ, ಪಲ್ಲವಿ, ಲಕ್ಷ್ಮೀ ದೇವಮ್ಮ. ಏನು ವಿಚಾರಕ್ಕೆ ಗಲಾಟೆ ಆಯಿತು? ಎಷ್ಟು ಗಂಟೆಗೆ ಆಯಿತು? ಜಮೀನು ವಿಚಾರಕ್ಕೆ ಸುಮಾರು ಒಂದು 6 ಗಂಟೆ 6:30 ಗಲಾಟೆ ಆಯಿತು. ಓಕೆ, ಏನು ವಿಚಾರಕ್ಕೆ ಗಲಾಟೆ ಆಗಿ ಏನೇನಾಯಿತು? ಜಮೀನು ವಿಚಾರಕ್ಕೆ ಗಲಾಟೆ ಆಯಿತು. ಯಾಕಂದರೆ ನಾವು ಆವಾಗಲಿಂದ ನಾವೇ ಮಾಡ್ಕೊಂಬರ್ತಾ ಇರೋದು ಜಮೀನ. ಆವಾಗ ಅವರೇ ಭಾಗ ಮಾಡಿಕೊಟ್ಟಿದ್ರು ಜಮೀನ. ಇವಾಗ ಬಂದ್ಬಿಟ್ಟು ನಮಗೆ ಬಿಟ್ಕೊಡ್ರಿ ಹಂಗೆ ಹಿಂಗೆ ಅಂತ ಆಯಿತು. ಕೋರ್ಟಲ್ಲಿ ಕೇಸ್ ನಡೀತಾ ಐತೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರೆ ಬಿಡ್ತಾ ಇಲ್ಲ. ಇವಾಗ ಬಂದು ಏನೇನೋ ಒಂದು ತೊಂದರೆ ಮಾಡ್ತಾ ಇರ್ತಾರೆ. ಅಡಿಕೆ ಕಾಯಿ ಕಿತ್ಕೊಂಡು ಹೋಗ್ತಾರೆ. ಇವಾಗ ಬೆಳೆ ಎಲ್ಲ ಬಂದಿದೆ ಅಡಿಕೆ ಗೊನೆಯಲ್ಲಿ. ಇಷ್ಟು ದಿನ ಸುಮ್ಮನೆ ಇದ್ರು. ಇವಾಗ ಬಂದ್ಬಿಟ್ಟು ಅವರೇ ಹೇಳಿದರು ನಾವು ಏನು ಬರಲ್ಲ ಇದಕ್ಕೆ ಅಂತ. ಇವಾಗ ಬಂದ್ಬಿಟ್ಟು ಅವರೇ ಎಲ್ಲ ಅಡಿಕೆ ಕಾಯಿನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೇಳಕ್ಕೆ ಹೋದರೆ ನಮ್ಮ ಮಮ್ಮಿನ ತಲೆಗೆ ಎಲ್ಲ ಹೊಡೆದು, ನಮ್ಮ ಮಮ್ಮಿ ಬಟ್ಟೆ ಎಲ್ಲ ಹರಿದಾಕಿ, ಮತ್ತು ನಮ್ಮ ಆಂಟಿ ಬಟ್ಟೆ ಎಲ್ಲ ಹರಿದಾಕಿ, ನಮ್ಮ ಅಜ್ಜಿನ ನೆಲಕ್ಕೆಲ್ಲ ದುಡ್ಡು ನನ್ನ ಹೊಡೆದು ಇಕ್ಕಿದ್ದಾರೆ. ಯಾರ್ಯಾರಪ್ಪ ಹೊಡೆದಿದ್ದು? ರವಿ, ವೆಂಕಟೇಶ, ಬಸವರಾಜ್, ಕುಂಬಯ್ಯ, ಲಕ್ಷ್ಮೀ ದೇವಮ್ಮ, ಪಲ್ಲವಿ. ಓಕೆ, ಥ್ಯಾಂಕ್ ಯು.